ಸರ್, ಕರ್ನಾಟಕದಾದ್ಯಂತ ಮಳೆ ಎಲ್ಲ ಪ್ರಾರಂಭ ಆಗಿದೆ. ಭಯಂಕರ ಮಳೆ ಆಗ್ತಾ ಇರೋದು ಮಲೆನಾಡುಗಳ ಕಡೆ. ನೆಕ್ಸ್ಟ್ ಮಂತ್ ಅಲ್ಲಿ ಕೂಡ ಇನ್ನ ಬೆಂಗಳೂರಲ್ಲೂ ಫುಲ್ ಮಳೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಕಾರ್ನ ಪರ್ಚೇಸ್ ಮಾಡಕ್ ನೋಡ್ತಾ ಇರ್ತಾರೆ. ಅಂತವ್ರಿಗೆ ಸೆವೆನ್ ಹಿಲ್ಸ್ ಅಲ್ಲಿ ಏನೊಂದು ಆಫರ್ಸ್ ನಡೀತದೆ, ಯಾವ ಬೆಲೆಯಿಂದ ಕಾರ್ಗಳು ಸ್ಟಾರ್ಟ್ ಆಗುವಂತದ್ದು, ಕ್ವಾಲಿಟಿ ಏನಿದೆ? ಸರ್, ನಮ್ಮ ಹತ್ರ 70,000 ಇಂದ ಸ್ಟಾರ್ಟ್. ಓಕೆ. 70,000ದಿಂದ 20 ಲಕ್ಷದವರೆಗೆ ಇದಾವೆ. ಅವ್ರು ಯಾವ ಗಾಡಿ ಬೇಕು ನೋಡ್ಬೋದು. ಆಟೋಮೆಟಿಕ್, ಮ್ಯಾನ್ಯುವಲ್ ಎಲ್ಲಾ ತರ ಗಾಡಿ ಇದಾವೆ. ಅವ್ರಿಗೆ ಎಲ್ಲ ಇವಾಗ ಬೇಸಿಗೆ ಮಳೆಗಾಲಕ್ಕೆ ಒಳ್ಳೆ ಎಲ್ಲ AC ಓಡಾಡ್ಲಿ ಅಂತಾನೆ ಒಂದ್ ಗಾಡಿ ಕಡಿಮೆ ಪ್ರೈಸ್, ಬೈಕ್ ಪ್ರೈಸ್ ಅಲ್ಲಿ ಗಾಡಿಗಳು ಇವಾಗ. ಓಕೆ ಸರ್, ಗಾಡಿಗಳು ಡೀಟೇಲ್ಸ್ ತಿಳಿಸ್ಕೊಡೋಣ. ಸರ್ ಬನ್ನಿ, ಇದು 2017 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ಸರ್. ಇದು 2,90,000 ರೂಪಾಯಿ. 2,90,000. 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಬರೀ 45,000 ಡೌನ್ ಪೇಮೆಂಟ್. ಓಕೆ, 40,000 ಮಾತ್ರ ಡೌನ್ ಪೇಮೆಂಟ್. 40,000 ಡೌನ್ ಪೇಮೆಂಟ್ ಸರ್. 17 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್. ವೈಟ್ ಬೇಡ ನೋಡಿ, ಸಿಲ್ವರ್ ಇದೆ ಸರ್. ಅದು ಬೇಡ ಅಂದ್ರೆ ಇದು ಅಷ್ಟೇ, ಬರೀ 45,000 ಡೌನ್ ಪೇಮೆಂಟ್. 2016 ಮಾಡಲು. ನೀವು ಯಾವ ಗಾಡಿ ಬೇಕೋ ನೋಡ್ಬೋದು. ಹೋಗಿ ಸರ್, ಇನ್ಯಾವ್ದಿದೆ ಲೋ ಬಜೆಟ್ ಅಲ್ಲಿ? ನೋಡಿ, ಇದು ಲೋ ಬಜೆಟ್ ಫುಲ್ ಆಫರ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2011 ಮಾಡಲು. ಬರೀ 1,55,000 ರೂಪಾಯಿ. 1,55,000 ಸರ್. 2011 i10 ಮ್ಯಾಗ್ನಾ. ಅದಕ್ಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಹಾಕೈತೆ ಗಾಡಿಯಲ್ಲಿ. ಓಕೆ, ವೆಲ್ ಮೇಂಟೈನ್, ಗುಡ್ ಕಂಡೀಷನ್ ಗಾಡಿ. ನೋಡಿ, ಯಾರಾದ್ರೂ ಒಂದು Hyundai i10 ನೋಡ್ತಾರೆ, ಇದೊಂದು ಬೆಸ್ಟ್ ಆಪ್ಷನ್. ನೋಡಿ, ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಮ್ಯಾಗ್ ವೀಲ್ ಕೂಡ ಇನ್ಸ್ಟಾಲ್ ಮಾಡ್ಸಿದ್ದಾರೆ, ಮತ್ತೆ ಟೈರ್ ಕೂಡ ಇರೋವಂಥದ್ದು. ಟೈರ್ ಲೈಫ್ ನೋಡೋದ್ರೆ ಆರಾಮ ಒಂದು 70 to 80% ಟೈರ್ ಲೈಫ್ ಇದೆ. ಒಂದು ಒಳ್ಳೆ ಫ್ಯಾನ್ಸಿ ಕಲರ್ ಅಂತ ಹೇಳ್ಬೋದು. ಬ್ಲಾಕ್ ಕಲರ್ ಒಳ್ಳೆ ಸ್ಪೋರ್ಟಿ ಲುಕ್ ಕೂಡ ಬರುತ್ತೆ. 1,55,000 ಸರ್. ಬರೀ 1,55,000ಕ್ಕೆ 11 ಮಾಡಲ್ i10. 1,55,000 ರೂಪಾಯಿಗೆ 11 ಮಾಡಲು i10 ಇರೋ ಅಂಥದ್ದು. ಇಂಟ್ರೆಸ್ಟ್ ಇದ್ದೋ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ. ಬೇಡ ಅನ್ನೋರಿಗೆ i20 ಕೂಡ ಇದೆ. ಡೀಟೇಲ್ಸ್ ಸರ್? ಸರ್, i20 ಅವರು ಯಾವ ವೇರಿಯಂಟ್ ಬೇಕು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಎಲ್ಲಾ ವೇರಿಯಂಟ್ ಇದೆ ನಮ್ಮಲ್ಲಿ. ಓಕೆ. ಇದು 2012 ಮಾಡಲು ಸಿಂಗಲ್ ಓನರ್, ಬರೀ 2.5 ಲಕ್ಷ ರೂಪಾಯಿಗೆ. 2.5 ಲಕ್ಷ. 2010 ಸಿಂಗಲ್ ಓನರ್. 12 ಮಾಡಲು ಸಿಂಗಲ್ ಓನರ್. 2012 ಸಿಂಗಲ್ ಓನರ್ ವೆಹಿಕಲ್ ಯಾರು ನೋಡ್ತಾ ಇರೋ i20 ನೋಡಿ, ನಮ್ಮ ಮುಂದೆ ಒಂದಿದೆ. ಟಾಪ್ ಎಂಡ್ ವೆಹಿಕಲ್, ಆಶಾ ವೇರಿಯಂಟ್ ಆಗಿರುತ್ತೆ. ವೆಹಿಕಲ್ ನಂಬರ್ ನೋಟ್ ಮಾಡ್ಕೊಳ್ಳಿ, 51NC3693 ಬರುವಂತದ್ದು. 2,15,000 ಸರ್. ಬರೀ 2.5 ಲಕ್ಷ ರೂಪಾಯಿಗೆ 2012 ಮಾಡಲು ಸಿಂಗಲ್ ಓನರ್. ಈ ಬ್ರಾಂಡ್ ನ್ಯೂ ಟೈರ್, ಮ್ಯಾಗ್ ವೀಲ್ ಎಲ್ಲ ಇದೆ ಇದರಲ್ಲೂ. ಓಕೆ. ಎದುರುಗಡೆ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಸರ್. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್, 5-10,000 ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನೋಡೋಣ. ನೋಡಿ, ಪೋಲೋ ಇದೆ. 2012 ಎಂಡ್. ಇದು ಅಷ್ಟೇ 3 ಲಕ್ಷದ ಗಾಡಿ. ಬರೀ 2 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. 1 ಲಕ್ಷ ಡಿಸ್ಕೌಂಟ್, ಕಸ್ಟಮರ್ ಎಮರ್ಜೆನ್ಸಿ ಇರೋದ್ರಿಂದ. 2012 ಸರ್ ಇದು? 2012 ಎಂಡ್. ಡೀಸೆಲ್ ಗಾಡಿ, ಐಲೈನ್. ಓಕೆ. 3 ಲಕ್ಷದ ಗಾಡಿ, ಎಮರ್ಜೆನ್ಸಿ ಸೇಲ್. ಬರೀ 2 ಲಕ್ಷಕ್ಕೆ ಫೈನಲ್ ಮಾಡಿಸ್ಕೊಡ್ತೀನಿ ಕಸ್ಟಮರ್ ಹತ್ರ. ಕಸ್ಟಮರ್ ಗಾಡಿ 2 lakh ಫೈನಲ್ ಆಗುತ್ತೆ. ಹೌದು. ಓಕೆ ಸರ್, ನೆಕ್ಸ್ಟ್ ಇನ್ನೊಂದಿದೆ. ಇದು ನೋಡಿ, ಇದು KEV 100. ಇದು 2017 ಮಾಡಲು ಸಿಂಗಲ್ ಓನರ್. 3.5 ಲಕ್ಷ ಇರೋದು, ಬರೀ 2.5 ಲಕ್ಷ. 3.5 ಲಕ್ಷ ಇರೋ ಗಾಡಿ 2.5 ಲಕ್ಷ. ಎಲ್ಲಾ ಗಾಡಿ ಮೇಲೂ 50,000, 1 ಲಕ್ಷ ಡಿಸ್ಕೌಂಟ್ ನಡೀತಾ ಇದೆ. ಓಕೆ ಸರ್, ನೆಕ್ಸ್ಟ್ Ertiga ಇದೆ. 7 ಸೀಟರ್ ವೆಹಿಕಲ್. ಇದು 2015 ಮಾಡಲು, ಡೀಸೆಲ್, VDI. 2015 ಮಾಡಲು Ertiga VDI. 4 ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಇದು ಅಷ್ಟೇ ಪ್ರೈಸ್ 5.5 ಲಕ್ಷ ಇರೋದು. ಮಾರ್ಕೆಟ್ ಬರೀ 4.5 ಲಕ್ಷಕ್ಕೆ ಆಗುತ್ತೆ. 5.5 ಲಕ್ಷ ಇರೋದು 4.5 ಲಕ್ಷ ವೆಹಿಕಲ್. 2015 ಮಾಡಲು ಡೀಸೆಲ್ ವೇರಿಯಂಟ್. ಹೌದು. ಓಕೆ ಸರ್, ಕ್ವಿಡ್ ಅಲ್ಲಿ ಆಲ್ರೆಡಿ 2 ವೆಹಿಕಲ್ ನೋಡಿದ್ರೆ, ಇನ್ನೊಂದು ಕೂಡ ಇದೆ. ಇದು 2019 ಮಾಡಲು 3,20,000 ರೂಪಾಯಿ. 3,20,000. 19 ಸರ್ ಇದು? 2019 ಮಾಡಲು ಕ್ವಿಡ್ ಕ್ಯಾಲಿಬರ್. ಏನ್ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಈ ವೆಹಿಕಲ್ಗೆ? ಸರ್, ಡೌನ್ ಪೇಮೆಂಟ್ 50,000 ಕಟ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಓಕೆ. 50ರಿಂದ 1 ಲಕ್ಷ ಅವ್ರು ಡೌನ್ ಪೇಮೆಂಟ್ ಮಾಡ್ಬೋದು. ಅವ್ರ ಪ್ರೊಫೈಲು ಚೆನ್ನಾಗಿರ್ಬೇಕು, ಸಿವಿಲ್ ಎಲ್ಲ. ಸರ್, ನೆಕ್ಸ್ಟ್ ಇನ್ನೊಂದು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಮಾರುತಿ ಅವ್ರದ್ದು ಈಕೋ. ಸರ್, ಈಕೋ ಇದು 2026 ಮಾಡಲು 3,000 ಹೊಡೈತೆ. ಬರೀ 3 ತಿಂಗಳು ಆಗಿರೋದು. ಲೋನ್ ಕಂಟಿನ್ಯೂ ಬೇಕಂದ್ರೆ 2 ಲಕ್ಷ, ಫುಲ್ ಕ್ಯಾಶ್ ಬೇಕಂದ್ರೆ 6.5 ಲಕ್ಷ, ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಯಾರಾದ್ರೂ ಒಂದು ಶೋರೂಮ್ ಪರ್ಚೇಸ್ ಈಕೋ ಏನಾದ್ರು ಶೋರೂಮ್ ಅಲ್ಲೇ ತಗೋಬೇಕಂತ ಏನಾದ್ರು ನೀವೇನ್ ಥಿಂಕ್ ಮಾಡ್ತಾರೆ ನೋಡಿ, ಇಲ್ಲೊಂದು ಆಪ್ಷನ್ ಇರೋವಂಥದ್ದು. ಗಾಡಿ ಡೆಲಿವರಿ ಆಗಿ ಜಸ್ಟ್ 3 ಮಂತ್ಸ್ ಮಾತ್ರ ಆಗಿರೋದು. ಹಾಗೆ 3,000 ಮಾತ್ರ ಡ್ರಿವನ್ ಆಗಿದೆ. ಕಸ್ಟಮರ್ ಎಮರ್ಜೆನ್ಸಿ ಪರ್ಪಸ್ ಇಂದ ಈ ವೆಹಿಕಲ್ ನ ಸೋಲ್ಡ್ ಮಾಡ್ತಾ ಇರೋದು. ಲೋನ್ ಕಂಟಿನ್ಯೂ ಮಾಡ್ತೀರಾ ಅಂದ್ರೆ 2 ಲಕ್ಷನಾ ಸರ್? ಹೌದು. ಫುಲ್ ಕ್ಯಾಶ್ ಕೊಟ್ಟು ತಗೊಳ್ತೀರಾ ಅಂದ್ರೆ 6.5 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ. 6.5 ಲಕ್ಷ ನೆಗೋಷಿಯಬಲ್. ಇಂಟ್ರೆಸ್ಟ್ ಇದ್ದರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಸರ್, ನೆಕ್ಸ್ಟ್ ಇನ್ನೊಂದು i20 ಇದೆ. i20 ಡೀಸೆಲ್ 2013 ಎಂಡು, ಆಸ್ತಾ ವೇರಿಯಂಟ್. ಇದ್ರಲ್ಲೂ ಅಷ್ಟೇ ಎಲ್ಲ ಮ್ಯಾಗ್ ವೀಲು, ನ್ಯೂ ಟೈರ್ ಎಲ್ಲ ಇದೆ. 3,30,000 ರೂಪಾಯಿಗೆ. 3,30,000 ಸರ್. ಲೋನ್ ಬೇಕಂದ್ರೆ 1.5 ಲಕ್ಷ ಲೋನ್. 2.5 ಲಕ್ಷವರೆಗೂ ಲೋನ್ ಆಗುತ್ತೆ. ಹೌದು ಸರ್. ಟೈಪ್ 3 i20 ಸರ್, ಇದು 2017 ಮಾಡಲು ಸಿಂಗಲ್ ಓನರ್. ಇದು ಅಷ್ಟೇ ಟಾಪ್ ಎಂಡ್ ಮಾಡಲು.
ಹಾ 17 ಎಂಡು, ಬ್ರಾಂಡ್ ನ್ಯೂ ಟೈರು, ಮ್ಯಾಗ್ವೀಲ್ ಎಲ್ಲ ಇದೆ. ಓಕೆ ಎಲ್ಲ ವೆಲ್ ಮೇಂಟೈನ್ ಗುಡ್ ಕಂಡೀಷನ್ ಗಾಡಿ. ಇದು ಅಷ್ಟೇ 5.5 ಲಕ್ಷ ಇರೋದು, ಬರೀ 4,90,000 ಆಗುತ್ತೆ. 4,90,000 17 ಮಾಡಲ ಸರ್? 17 ಮಾಡಲು ಸಿಂಗಲ್ ಓನರ್. ನಿಮ್ಗೆ Single ಲೋನ್ owner. ಬೇಕಂದ್ರೆ 4.25 ಲೋನು ಆಗ್ಬಿಡುತ್ತೆ. ಓಕೆ 4411 ಫ್ಯಾನ್ಸಿ ನಂಬರ್ ಅಂತಾನೆ ಹೇಳ್ಬೋದು. ಇನ್ನೊಂದು ಹೈಲಿ ಡಿಮ್ಯಾಂಡೆಡ್ ಫ್ಯಾನ್ಸಿ ಕಲರ್ ಇದು. ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂತ ಕಲರ್ ಆಗಿರುತ್ತೆ. ಇದು ರೀಸೇಲ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಅರೌಂಡ್ 80% ರೀಸೇಲ್ ವ್ಯಾಲ್ಯೂ ಈ ವೆಹಿಕಲ್ ಗೆ ಸಿಗೋವಂಥದ್ದು. ಸರ್ ನೆಕ್ಸ್ಟ್ ಮಹೀಂದ್ರಾ XUV 300. ಸರ್ XUV 300 ಇದರಲ್ಲಿ ಸನ್ ರೂಫ್ ಎಲ್ಲ ಇದೆ. ಬರೀ 30,000 ಡ್ರೈವ್ ಇನ್ ಆಗಿದೆ. 2024 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 8 ಲಕ್ಷ ರೂಪಾಯಿ ಫೈನಲ್ ಆಗುತ್ತೆ ಸರ್. 8 ಲಕ್ಷಕ್ಕೆ ಸರ್? ಹಾ, ಲೋನ್ ಬೇಕಂದ್ರೆ ನಿಮ್ಗೆ 7.5 ಲಕ್ಷ 8 ಲಕ್ಷ ಲೋನೇ ಆಗ್ಬಿಡುತ್ತೆ. ಲೋನ್ ಕಂಪ್ಲೀಟ್ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ ನೆಕ್ಸ್ಟ್ ಕ್ರೇಟಾ ಸರ್? ಸರ್ ಕ್ರೇಟಾ ಇದು 2015 ಮಾಡಲು, SX ವೇರಿಯಂಟ್, ಟಾಪ್ ಎಂಡ್ ಮಾಡಲು, ಆಟೋಮೆಟಿಕ್. ಓಕೆ ಡೀಸೆಲ್ ವೇರಿಯಂಟ್, ಫಸ್ಟ್ ಓನರ್. ಹಾ 15 ಮಾಡಲಲ್ಲಿ ಸಿಂಗಲ್ ಓನರ್, ಡೀಸೆಲ್, ಆಟೋಮೆಟಿಕ್. ನಿಮ್ಗೆ ಗಾಡಿ ರೇಟ್ 7.5 ಲಕ್ಷ ಇದೆ, ಬರೀ 6.5 ಲಕ್ಷಕ್ಕೆ ಆಗುತ್ತೆ. 6.5 ಲಕ್ಷಕ್ಕೆ? ಹಾ, ಡೀಸೆಲ್ ಸುಮಾರು 7 ಒಳ್ಳೆ hills ಮೈಲೇಜ್ ಅಲ್ಲಿ ಬರುತ್ತೆ. ಟಾಪ್ ಎಂಡ್ ಮಾಡಲು ಸರ್ ಸುಮಾರು 7 hills ಅಲ್ಲಿ ಎಲ್ಲಾ ಗಾಡಿಗಳ ಮೇಲೂ 50ರಿಂದ 1 ಲಕ್ಷ ಆಫರ್ಸ್ ನಡೀತಾ ಇದೆ ಸರ್. ನೆಕ್ಸ್ಟ್ ಲಾಡ್ಜಿ ಸರ್, ಇದು 3,90,000 ರೂಪಾಯಿ ಸರ್. 3,90,000. ಹಾ, 4.5 ಲಕ್ಷ ಹಾಕಿದೆ. ಇವಾಗ ಕಸ್ಟಮರ್ ಎಮರ್ಜೆನ್ಸಿ ಸೇಲ್ ಒಂದಿದ್ಗೆ ಬರೀ 3,90,000 ರೂಪಾಯಿ ಕೊಡ್ತಾ ಇದೀವಿ. ಅವ್ರಿಗೆ ಲೋನ್ ಬೇಕಂದ್ರೆ 2016 ಎಂಡು, ಟಾಪ್ ಎಂಡ್ ಮಾಡಲ್, ಬ್ರಾಂಡ್ ನ್ಯೂ ಟೈರು, ಮ್ಯಾಗ್ವಿಲ್ ಎಲ್ಲ ಇದೆ ಇದ್ರಲ್ಲೂ. ಓಕೆ ನಿಮ್ಗೆ 8 ಸೀಟರ್ ಗಾಡಿ, ಡೀಸೆಲ್ ವೇರಿಯಂಟ್, 4.5 ಲಕ್ಷದ ಗಾಡಿ. ಇವಾಗ 3,90,000 ಫೈನಲ್ ಹೇಳ್ತಾ ಇದೀವಿ. ಬನ್ನಿ, ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ i20 ಕೂಡ ಇದೆ. ಇದ್ರದ್ದು ಡೀಟೇಲ್ಸ್ ಸರ್, ಇದು 2010 ಮಾಡಲ್, 5 ವರ್ಷ FC ಇದೆ. ಬರೀ 1,90,000. 2012 ಸರ್ ಇದು? 2010 ಮಾಡಲ್, 10 ಮಾಡಲ್, 1,90,000 ರೂಪಾಯಿಗೆ. ಫ್ರೆಶ್ FC 5 years ಇರುವಂತದ್ದು. 1,90,000ಗೆ ಈ ವೆಹಿಕಲ್ ಫೈನಲ್ ಆಗುವಂತದ್ದು ಸರ್. ನೆಕ್ಸ್ಟ್ ಸಿಟಿ ಇದೆ, ನ್ಯೂ ಶೇಪ್. ಸರ್ ಇದು ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್, ವಿತ್ ಸನ್ ರೂಫ್, ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಓಕೆ ನೀವು ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಗುಡ್ ಕಂಡೀಷನ್ ಗಾಡಿ. ಗಾಡಿಯಲ್ಲಿ ನಿಮ್ಗೆ ವಿತ್ ಇನ್ಶೂರೆನ್ಸ್ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಒಂದು 5.5 ಲಕ್ಷಕ್ಕೆ ಆಗುತ್ತೆ ಸರ್. ಲೋನ್ ಬೇಕಂದ್ರೆ 5 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತೀವಿ. ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್, 16 ಮಾಡಲು. ಓಕೆ ಸರ್. ನೆಕ್ಸ್ಟ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಇನ್ನೊಂದು ವೆಹಿಕಲ್ ಇರುವಂತದ್ದು, ಒಳ್ಳೆ SUV ಕಂಪ್ಯಾಕ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಆಡಿ. ಸರ್ ಡೀಟೇಲ್ಸ್ ಕೊಡಿ ಸರ್ ಇದು. ಸರ್ ಇದು Audi Q3 ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್, ಸಿಂಗಲ್ ಓನರ್, 2018 ಮಾಡಲು, 18 ಲಕ್ಷ ಇರೋದು ಸರ್. 3 ಲಕ್ಷ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಬರೀ 15 ಲಕ್ಷಕ್ಕೆ ಆಗುತ್ತೆ. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. ಓಕೆ ಗಾಡಿ ನೀವು ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಆಗಿದೆ. ಸನ್ ರೂಫ್ ಇದೆ ಇದ್ರಲ್ಲೂ. ನಿಮ್ಗೆ ಬಟನ್ ಸ್ಟಾರ್ಟ್ ಇದೆ. ಗಾಡಿ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ನಿಮ್ಗೆ 18 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್. ಯಾರಾದ್ರೂ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ವೆಹಿಕಲ್ ನೋಡ್ತಾರೆ ನೋಡಿ, ರೀಸೆಂಟ್ ಮಾಡಲ್ ಇದ್ದಾಗಿರುತ್ತೆ. 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, Audi Q3 ವೇರಿಯಂಟ್ ಇದ್ದಾಗಿರುತ್ತೆ, ಡೀಸೆಲ್ ವೇರಿಯಂಟ್. ನಿಮ್ಗೆ ಈ ವೆಹಿಕಲ್ ಅಲ್ಲಿ 4ಕ್ಕೆ 4 ಮ್ಯಾಗ್ವಿಲ್ ವಿತ್ ಹೊಸ ಟೈರ್ ಕೂಡ ಬರುವಂತದ್ದು. ಬಾಡಿ ಲೈನ್ ಅಂತೂ ನೀವು ಚೆಕ್ ಮಾಡ್ಕೋಬಹುದು. ಒಂದು ಸಿಂಗಲ್ ಸ್ಕ್ರಾಚ್ ಆಗಲಿ, ಡೆಂಟ್ ಆಗಲಿ ಏನು ಇಲ್ಲ. ಕ್ಲೀನ್ ಅಂಡ್ ವೆಲ್ ಮೇಂಟೈನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇನ್ನು ಫೀಚರ್ಸ್ ನೋಡೋದಾದ್ರೆ ನಿಮ್ಗೆ ಪ್ಯಾನೋಮಿಕ್ ಸನ್ರೂಫ್ ಬರುವಂತದ್ದು, ಹಾಗೆ ಲೆದರ್ ಅಪಾಲ್ಸರಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ತಾನೆ ಸರ್ ಇದು? ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಇನ್ ಸೇಫ್ಟಿ ಪರ್ಪಸ್, ಏರ್ ಬ್ಯಾಗ್ಸ್, ಕೈ ಚೀಲಗಳು ಎಲ್ಲ ಕಂಪ್ಲೀಟ್ ಒಂದು ಅಪ್ಗ್ರೇಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 18 lakhs ಇರುವಂತದ್ದು. ಬಟ್ 7 hills ಅಲ್ಲಿ ಈ ವೆಹಿಕಲ್ ಬಂದ್ಬಿಟ್ಟು 15 lakhs ಕೋಟಿಂಗ್ ಇದೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ಬರ್ಲಿ ಸರ್. ಕಸ್ಟಮರ್ ಬಂದ್ಮೇಲೆ ಇನ್ನ 50,000 ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಎಮರ್ಜೆನ್ಸಿ ಇರೋದ್ರಿಂದ. ಓಕೆ, ಕಸ್ಟಮರ್ ಎಮರ್ಜೆನ್ಸಿ ಇರೋದ್ರಿಂದ ಈ ವೆಹಿಕಲ್ 15 lakh ನೆಗೋಷಿಯಬಲ್ ಇರುತ್ತೆ. ಇಂಟ್ರೆಸ್ಟ್ ಇರೋ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಓಮ್ನಿ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಓಮಿನಿ ಇದು 2006 ಮಾಡಲು, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಇಂಟೀರಿಯರ್ ಎಲ್ಲ ಗುಡ್ ಕಂಡೀಷನ್ ಇದೆ. ನಿಮಗೆ ಬರೀ ಕಡಿಮೆ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. 75,000 ರೂಪಾಯಿಗೆ ಆಗುತ್ತೆ. 75,000 ರೂಪಾಯಿಗೆ ಓಮ್ನಿ 2006 ಮಾಡಲು. 2006 ಮಾಡಲು, ಬ್ರಾಂಡ್ ನ್ಯೂ ಟೈರ್ ಇದೆ, ಇಂಟೀರಿಯರ್ ಚೆನ್ನಾಗಿದೆ. ಬರೀ 75,000 ರೂಪಾಯಿಗೆ 2006 ಮಾಡಲು ವಿತ್ ಡಾಕ್ಯುಮೆಂಟ್ ರನ್ನಿಂಗ್. ಎದುರುಗಡೆ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್. 1,000 2,000 ಸರ್ ಕೊಡ್ತಾ ಇರೋದೇ ಕಡಿಮೆ ಸರ್ ಇದು. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಚವರ್ಲೆಟ್ ಸ್ಪಾರ್ಕ್ ಇದೆ. ಇದು 2011 ಮಾಡಲು. ಇದು ಅಷ್ಟೇ ಬರೀ 90,000 ರೂಪಾಯಿ. 90,000 ರೂಪಾಯಿ 2011 ಮಾಡಲು ಚವರ್ಲೆಟ್ ಸ್ಪಾರ್ಕ್. ಓಕೆ, ನೋಡಿ ವೋಲ್ಸ್ ವ್ಯಾಗನ್ ವೆಂಟೋ ಇದೆ. ಇದು 2012 ಮಾಡಲು, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲು, 2.5 ಲಕ್ಷ ರೂಪಾಯಿ ಸರ್. ಇದು 2.5 ಲಕ್ಷ ಸರ್. 2.5 ಲಕ್ಷ ರೂಪಾಯಿಗೆ 2012 ಮಾಡಲು ವೆಂಟೋ. ಇಲ್ಲ ಅದು ಬೇಡ ಅಂದ್ರೆ ಇದು ಅಷ್ಟೇ ಟಾಪ್ ಎಂಡ್ ಮಾಡಲು, ರೆನಾಲ್ಟ್ ಫ್ಲೂಲೆನ್ಸ್. ಇದರಲ್ಲಿ ಲೆದರ್ ಸೀಟು, ಇಂಟೀರಿಯರ್ ಎಲ್ಲ ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲು. ಇದು ಅಷ್ಟೇ ಬರೀ 2,20,000 ರೂಪಾಯಿ ಸರ್. ಓಕೆ, ಸೊ ಇದು ಕೀ ಬಂದ್ಬಿಟ್ಟು ಬಿಸ್ಕೆಟ್ ತರ ಬರುತ್ತಲ್ವಾ? ಹೌದೌದು. ಓಕೆ, ನೆಕ್ಸ್ಟ್ ಸರ್ i20ಗಳು.
ಸರ್ i20 ಇದು 2012 ಮಾಡಲು 2.5 ಲಕ್ಷ ರೂಪಾಯಿ. ಆಂಡ್ರಾಯ್ಡ್ ಸಿಸ್ಟಮು, ಲೆದರ್ ಸೀಟ್ಸ್ ಎಲ್ಲ ಇದೆ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಗಾಡಿ. ಬರೀ 2.5 ಲಕ್ಷ ರೂಪಾಯಿ. ಲೋನ್ ಬೇಕಂದ್ರೆ ಲೋನು ಆಗುತ್ತೆ. 12 ಎಬೋ ಯಾವುದೇ ಗಾಡಿ ತೊಗೊಂಡ್ರು ಲೋನ್ ಮಾಡ್ಕೊಡ್ತೀವಿ 50%. ಇಲ್ಲ 13-14 ತೊಗೊಂಡ್ರೆ 70 ಇಂದ 90% ಲೋನ್ ಮಾಡ್ತೀವಿ. ಓಕೆ. ಇದು 2010 ಮಾಡಲು 2 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. 2 ಲಕ್ಷಕ್ಕೆ? 2 ಲಕ್ಷಕ್ಕೆ ಆಗುತ್ತೆ ಫೈನಲ್. ಡೀಸೆಲ್ ವೇರಿಯಂಟ್. ಹಾ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಓಮ್ನಿ ಇದೆ ಸರ್. ಓಮಿನಿ ಇದು 1099 ಮಾಡಲು. ಇದು ಅಷ್ಟೇ ಡಾಕ್ಯುಮೆಂಟ್ ರನ್ನಿಂಗ್ ಎಲ್ಲ ಇದೆ. 75,000 ರೂಪಾಯಿ. 75,000 99 ಮಾಡಲು. ಇದ್ರಲ್ಲೂ ಅಷ್ಟೇ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ, ನೀವು ನೋಡ್ತಾ ಇರ್ಬೋದು. ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಬರೀ 75,000 ರೂಪಾಯಿಗೆ 2 ಓಮಿನಿ ಇದೆ. ಹಾ ಸರ್. ನೆಕ್ಸ್ಟ್ 7 ಸೀಟರ್ ವೆಹಿಕಲ್ ಇದೆ ಇನೋವಾ ಸರ್. ಅದು ಆಗೋಗಿದ್ಯಾ ನೋಡಿ. ಇನ್ನೊಂದು 2005 ಮಾಡಲು. ಇದು ಅಷ್ಟೇ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಗಾಡಿ. 1 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ ಸರ್. 1 ಲಕ್ಷಕ್ಕೆ ಫೈನಲ್ ಆಗುತ್ತೆ. 1 ಲಕ್ಷಕ್ಕೆ 2005 ಮಾಡಲು ಡಾಕ್ಯುಮೆಂಟ್ ರನ್ನಿಂಗು. ಇದ್ರಲ್ಲೂ ಅಷ್ಟೇ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಓಕೆ. ವಿತ್ ಕ್ಯಾರಿಯರ್ ಇದೆ. ಎರ್ಟಿಗಾ ಇದೆಯಾ? ಹಾ. ಎರ್ಟಿಗಾ ಸರ್. ಸರ್ ಎರ್ಟಿಗಾ ಇದು ಟಾಪ್ ಎಂಡ್ ಮಾಡಲು. ZXi ಪ್ಲಸ್. 2018 ಮಾಡಲು ಸಿಂಗಲ್ ಓನರ್ ಗಾಡಿ. 6.5 ಲಕ್ಷ ರೂಪಾಯಿ ಇರೋದು ಸರ್. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 6.5 ಲಕ್ಷ ಇರೋ ಗಾಡಿ 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಎಲ್ಲ ಟೈರ್ ಎಲ್ಲ ನ್ಯೂ ಇದೆ. 80-90% ಟೈರ್ ಇದೆ. 18 ಮಾಡಲು ಸಿಂಗಲ್ ಓನರ್ ZXi ಪ್ಲಸ್. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಹೌದು. ಓಕೆ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ 7 Hills? ಸರ್ ಲೊಕೇಶನ್ ಲಗ್ಗೆರೆ, ಶಾಂಭವಿ ನಗರ. ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತೀವಿ. ಇಂಡೋ ಅಮೆರಿಕನ್ ಪಬ್ಲಿಕ್ ಸ್ಕೂಲ್ ಆಪೋಸಿಟ್ ಇರೋದು. ಓಕೆ ಸರ್. ನೆಕ್ಸ್ಟ್ ಇನ್ನು ಎಷ್ಟು ವೆಹಿಕಲ್ಸ್ ಇದೆ 7 Hills ಅಲ್ಲಿ? ಸರ್ ನೋಡಿ, ಇದು ನಿಮ್ಗೆ ಜನ್ ಎಷ್ಟಿಲ್ವ ಬರೀ 90,000 ರೂಪಾಯಿ ಸರ್. 90,000 ರೂಪಾಯಿಗೆ? 90,000 ರೂಪಾಯಿಗೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಜನ್ ಎಷ್ಟಿಲೋ VXi ವೇರಿಯಂಟ್. ಪವರ್ ಎಂಡೋ, ಪವರ್ ಸ್ಟೇರಿಂಗು, AC ಎಲ್ಲ ಇರುತ್ತೆ. ಬರೀ 90,000 ರೂಪಾಯಿಗೆ ಜನ್ ಎಷ್ಟಿಲೋ. ಇನ್ನೊಂದು ಫೋರ್ಡ್ ಫಿಗೋ ಇದೆ. ಇದು 2012 ಮಾಡಲು ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಸಿಂಗಲ್ ಓನರ್ ಗಾಡಿ ಬರೀ 1.5 ಲಕ್ಷ ರೂಪಾಯಿ. 1.5 ಲಕ್ಷಕ್ಕೆ 10 ಸಿಂಗಲ್ ಓನರ್. 12 ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ.